ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶ್ಯಾಮ್ನವರು ಶಿವಶಂಕರಪ್ಪನವರು ನಿಧನ ಹೊಂದಿದ ನಂತರ ಮತ್ತೊಮ್ಮೆ ಮರು ಚುನಾವಣೆ ಬಂದಿರತಕ್ಕಂಥದ್ದು. ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮಾತಾಡಿಸ್ತಾನೆ. ಈ ಬಾರಿ ಎಲೆಕ್ಷನ್ ಹೇಗೆ ನಡೀತದೆ ಸರ್? ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ? ಅಂದ್ರೆ ಈಗ ದಾವಣಗೆರೆ ಒಳಗೆ ಮುಸ್ಲಿಂ ಸಂಘಿತರು ಬಹಳ ಇದ್ದಾರೆ ಸರ್. ಒಂದು ಚಾನ್ಸ್ ಕೊಡ್ಬೇಕಂದ್ರೆ ಈಗ ಅವ್ರೇ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಆಗಲ್ಲ. ಯಾಕಪ್ಪ ಅಂದ್ರೆ ಅಜರಿಯರ್ ಅವ್ರಿಗೆ 25 ವರ್ಷ ಗೆಲ್ಸಿದೀವಿ ನಾವು. ಗೆಲ್ಸಿದೋಸ್ಕರ ನಮ್ಮ ಮುಸ್ಲಿಮ್ಗೆ ಒಂದ್ಸಲ ಕೊಡ್ರಿ ಚಾನ್ಸ್. ಯಾರ ಜಾತಿಯರಾಗಿರ್ಲಿ ನಮ್ಮ ಮುಸ್ಲಿಮ್ಸ್ ಒಂದು ಕೊಡ್ಬೇಕು. ಬಡವ ಆಗಿರ್ಲಿ, ಸಾಹುಕಾರರಾಗಿರ್ಲಿ, ಯಾರ ಆಗಿರ್ಲಿ ಗೆಲ್ಸ್ಬೇಕಂತ ಒಂದು ಇದೆ. ಕೊಡ್ಬೇಕು ಒಂದು ಟಿಕೆಟ್. ಒಬ್ರು MP ಅವರೇ ಇದಾರೆ, MLA ಅವರೇ ಇದಾರೆ. ಈಗ ಒಂದು ಕೊಡ್ರಿ, ಏನಾಗುತ್ತೆ? ಒಂದ್ಸಲ ಕೊಟ್ಟು ನೋಡ್ಬೇಕು ಅವ್ರ ಮುಂದೆ ಕೆಲಸ ಮಾಡ್ತಾರಿಲ್ಲ ಜನಗಳದ್ದು ಅಂತ ಹೇಳಿ. ಎಲ್ಲ ನಾವೇ ಮಾಡ್ಬೇಕಂದ್ರೆ ಪಬ್ಲಿಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಮ್ಮ ಜನಕ್ಕೆ ಒಂದು ಸೀಟ್ ಕೊಡಲ್ಲ. ಯಾವುದೇ ದೇಶದಲ್ಲಿ ಸೀಟ್ ಕೊಡ್ತಾರೆ, ನಮ್ಮ ದಾವಣಗೆರೆಯಲ್ಲಿ ಯಾಕೆ ಜಿಲ್ಲೆಯಲ್ಲಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅಜ್ಜಾರ್ ಹೆಗಡೆ ನಗರ ಕಿತ್ತರು ಸುಮಾರು 25 ವರ್ಷ ಗೆಲ್ಸಿದ್ವಿ. ಒಂದು 108 ಸಲ ಬಂದು ಅವರು ಆಣೆ ಪ್ರಮಾಣ ಮಾಡಿದ್ರು ದೇವಸ್ಥಾನದಲ್ಲಿ, ಮದ್ರೇಶದಲ್ಲಿ. ಇವತ್ತಿಗೆ ಆದರೂ ಬಡವರಿಗೆ ಅಲ್ಲಿ ಇಲ್ಲಿ ಎಲ್ಲ ಬೇಡಿಕೆ ಅಂತ ಏನಾದ್ರು ಹಂಗಾಗ್ಬಿಟ್ರಿ. ಈಗ 600-700 ಮನೆ ಇಲ್ಲಿಂದ 6-7 ಕಿಲೋಮೀಟರ್ ಹಾಕ್ಬಿಟ್ರಲ್ಲ. ಇದಕ್ಕೆ ಯಾರು ಹೊಣೆ? ಈಗ ಯಾರು ಕೇಳಬೇಕು? ಅಜ್ಜ ಕೇಳಿದ್ರೆ ಅಜ್ಜ ಇಲ್ಲ. ಅಜ್ಜ ಇಲ್ಲದ್ರೆ ಈಗ ತಾವು ಮಗದಾರ ಶಾಸಕರಾಗಿದ್ದಾರೆ, MP ಅವರು ಇದಾರಲ್ಲ. ಹೇಳಕ್ಕಿದ್ರೆ ಹೋದ್ರೆ ಮಾಡಲ್ಲ. ಮಾಡ್ತೀವಿ ಎಲ್ಲಿ ಮಾಡಿದ್ರಿ? 3 ವರ್ಷ ಆಯ್ತು ಮನೆ ಕಿತ್ತು ಬಡವರೆಲ್ಲ ಬೀದಿ ಬಿದ್ದಿದ್ದಾರೆ. ರೋಡ್ ಅಂತೂ ಮಾಡ್ಕೊಂಡ್ರು ಅವರು. ಹೌದ್ರಾ? ಇನ್ನು ಮುಂದೆ ಮಾಡೋರು ಯಾರು? ಈಗ ಎಲೆಕ್ಷನ್ನಾಗೆ ಇವ್ರು ನಿಲ್ಬೇಕಂದ್ರೆ ಬಡವ್ರ ಕೆಲಸ ಯಾರು ಮಾಡಬೇಕು? ನಾವು ನೀವು ಮಾಡೋಕ್ಕಾಗತ್ರ? ಹಿಡಿಯೋದರು ಮಾಡೋಕ್ಕಾಗಲ್ಲ. ನೀವೇ ಪ್ರಯತ್ನ ಮಾಡ್ತೀರಿ ಅಷ್ಟೇ. ಅದಕ್ಕೋಸ್ಕರ ತೋರಿಸ್ಬೋದು ನೀವು, ನಾವು ಹೇಳ್ಬೋದು. ಮಾಡೋರು ಯಾರು? ಅವರೇ ತಾನೇ. ಈ ಸರ್ಕಲ್ನಿಂದಲೇ ಗೆಲ್ಲೋದವ್ರು. ಇಲ್ಲಿ ನಮ್ಮ ಮುಸ್ಲಿಂ ಜನಗಳೇ ಗೆಲ್ಲೋದು. ಆ ಗೆಲ್ಲೋದೋಸ್ಕರ ಮುಸ್ಲಿಮ್ಸ್ ಜನಗಳದ್ದು ಕೆಲಸ ಮಾಡಬೇಕು. ಹೌದ್ರಾ? ಯಾರೇ ಆಗಲಿ, ನೀವು ಬಡವರಾಗಿರ್ಲಿ, ಶ್ರೀಮಂತ ಆಗಿರ್ಲಿ, ಯಾರ್ದು ನೋಡಬಾರ್ದ್ರಿ. ಒಂದೇ ಮಾತಾಡೋಮ್ ಅಂತೇಳಿ ಕೆಲಸ ಮಾಡಬೇಕು. ಇವರು ಮಾಡ್ತೀವಿ ಎಲೆಕ್ಷನ್ ಬರ್ತಾಗೆ 1 ವರ್ಷ 2 ವರ್ಷ ಕೈಕಾಲು ಬೀಳ್ತಾರೆ. ಅವಾಗ ಏನು ಮಾಡ್ತಾರೆ? ನಾವು ಅವ್ರು 5 ವರ್ಷ ಕೈಕಾಲು ಬೀಳ್ಬೇಕು. ಬಿದ್ದರೂ ಸಹ ಕೆಲಸ ಮಾಡೋದೇ ಇಲ್ಲ. ಯಾಕೆ ಮಾಡೋದಿಲ್ಲಪ್ಪ ಅಂದರೆ ಅವ್ರು ಬರೀ ಎಲೆಕ್ಷನ್ ಬಂದಾಗ ಮಾತ್ರ 1 ವರ್ಷ 2 ವರ್ಷ ಮಾತ್ರ ಬರ್ತಾರೆ. ಅವಾಗ ಮತ್ತೆ ಬರಲ್ಲ. ಏನಪ್ಪ ಕಾರ್ಪೊರೇಟರ್ ಏನಾಗೈತೆ? ನೋಡಲ್ಲೇ ಏನಾಗೈತೆ? ಬೋರ್ ಕಿಟ್ಟಿದ್ದು ಕರೆಂಟ್ ಇದ್ದಲ್ಲ ನೋಡಿ, ಆ ಕಂಪ್ಗಳು ಬೀಳ್ತಾರೆ. ಬರ್ರಿ ಮುಸ್ತಫಾ ನಗರದಲ್ಲಿ ಎಲ್ಲೆಲ್ಲ ರೋಡ್ ಇಲ್ಲ. ಆ ರೋಡ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ, ರೋಡ್ ಮಾಡಿರಲ್ಲ, ಚರಂಡಿ ಇಲ್ಲ. ಎಲ್ಲಿ ಮಳೆಗಾಲದಾಗ ಬಂದು ಜನಗಳು ಹೊತ್ಕೊಂಡ್ಬಿಡ್ತಾರೆ. ಅವಾಗ ಬರ್ತಾರೆ, ಮಾಡ್ರಿ. ಅವಾಗ ಎಲೆಕ್ಷನ್ ಬರ್ತದಲ್ಲ. ಈಗ ಬರ್ತಾರೆ. ಈಗ ಯಾರು ಬರೋದಿಲ್ಲ. ಇವಾಗ ಎಲೆಕ್ಷನ್ ಆದ್ಮೇಲೆ ಯಾರು ಈ ಕಡೆ ಭಾಗವಹಿಸಲ್ಲ. ಯಾರು ಬರ್ತಾರೆ? ಕಾರ್ಪೊರೇಟರ್ ಹೇಳ್ತಾರೆ. ಕಾರ್ಪೊರೇಟರ್ ಹೇಳಿದ್ರೆ ಮುಂದದ ದಾಲ್ ತುಂದದ, ಕರ್ತುಂದದ, ಬೋಲ್ ತುಂದದ. ಅವ್ರು ಕಾರ್ಪೊರೇಟರ್ ಮುಗಿಯುತ್ತೆ. ಈಗ ಅವ್ರು ಬಂದಾಗ ಅವರು ಅದೇ ತರಾನೆ. ಅವ್ರು ನೋಡ್ರಿ, ಎಲ್ಲರೂ ಅವ್ರವ್ರ ಕೆಲಸ ಅವ್ರು ಮಾಡ್ತಾರ್ರಿ. ಯಾರು ಬರ್ತಾರ ನೋಡಿ? ರೋಡ್ ಕಿತ್ತರ್ರಿ. ರೋಡಲ್ಲಿ ವಿಪರೀತ ಆಕ್ಸಿಡೆಂಟ್ ಆಗ್ತವೆ. ಈಗ ಹೋಗೋ ಗಾಡಿ ನಟ್ಟು ಹೋಗ್ತಾನೆ, ಹಿಂಗೆ ಅಡ್ಡ ಬರೋ ನಾವ್ ಬರ್ತಾನೆ. ಅವ್ರ ಹೆಂಡ್ರ ಮಗಳಿಗೆ ಮಣ್ಣು ತಿನ್ಬೇಕು ಅವ್ರ ಮಕ್ಳು ಮರಿ. ಅಲ್ಲಿ ಅಡ್ಡ ರೋಡ್ ಇಲ್ಲ, ಕ್ರಾಸಿಂಗ್ ಇಲ್ಲ. ಇಲ್ಲಿ ಯಾರು ಮಾಡಬೇಕು? ನಾವು ಮಾಡಕತ್ತ? ನಾವು ಮಾಡಕ್ಕಾಗತ್ರ? ಯಾರು ಮಾಡ? ರಾಜಕಾರಣಿಗಳು ಮಾಡ್ಬೇಕು. ಎಲ್ಲಿ ಮಾಡಿದ್ರು? ಈ ರೋಡ್ ಕಿತ್ತು ಈಗ ಎಷ್ಟು ವರ್ಷ ಆಯ್ತಿರೋದು? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಅಲ್ಲಿ ಮುಸ್ತಫಾ ನಗರ 1ನೇ ಮೇಲೆ 2ನೇ ಮೇಲಲ್ಲಿ ರೋಡ್ ಇಲ್ಲ, ಕಟ್ ರೋಡ್ ಇಲ್ಲ. ಈಗ ಇವರು ಇಲ್ಲಿ ಏನು ಮಾಡ್ತಿದ್ದಾರೆ? ಇವತ್ತು ನಿನ್ನೆ ನೋಡಿದೆ ನಾನು. ನಿನ್ನೆ ನನ್ನ ಹತ್ರ ಬಂದ್ರು, ನಮ್ಮ ಅಧ್ಯಕ್ಷ ಆದ್ರೆ ಅಲ್ಲಿ ನೋಡಿದಾಗ ಅಣ್ಣ ನಾವು ಬರೋದು ಹೆಂಗೆ ಇಲ್ಲಿ ಅಂತ ಕೇಳಿದ್ರು. ಇಲ್ಲಿಂದ ಆ ಕ್ರಾಸಿಗೆ ಹೋಗಿ ಬರೋದ್ರೊಳಗೆ ಅವ್ನು ಏನಾಗುತ್ತೆ? ಪೆಟ್ರೋಲ್ ಡೀಸೆಲ್ ಇಲ್ಲಿ ರೇಟ್ ಆಗಿದೆ. ಅವ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅಡಿಗೆ ಮಾಡೋದು ಹೆಂಗೆ ಬಡವರು? ಈಗ 15 ದಿವಸ ಆದ್ರೆ ಎಷ್ಟು ಜನ ಅಲ್ಲಿ ಅಡ್ಡಾಡ್ತಾರೆ? ಕಟ್ಟಿಗೆ ಅಡ್ಡಾಡ್ತದ್ರಿ. ಈಗ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ಸರ್ಕಾರ ಇವ್ರು ನಾನು ನೀನು ಅಂತ ಹೊಡೆದಾಡಿದ್ರೆ ಮಾಡೋರು ಯಾರು? ರಾಜಕೀಯ ಬಡವ್ರು ಸಾಯ್ತದಾರೆ. ಇಲ್ಲಿ ಶ್ರೀಮಂತರು ಒಂದು 500,000 ಹೆಚ್ಚಿಗೆ ಕೊಡ್ತಾರೆ, ಅವ್ರು ತಗೊಂಡ್ ಸಿಗುತ್ತೆ. ಬಡವ್ರು ಏನ್ ಮಾಡ್ಬೇಕ್ರಿ? 600 ರೂಪಾಯಿ ದುಡಿ ಅಂತ ಏನ್ ಮಾಡ್ಬೇಕು? ಕಟ್ಟಿಗೆ ಸಿಗಾಗಿಲ್ಲ. ಮನೆ ನೋಡ್ರಿ ಸಂಘ ಮಾಡ್ಕೊಂಡಿರ್ತಾರೆ. ಒಬ್ಬ ಮಗ ಕೆಲ್ಸಕ್ಕೆ ಹೋಗಿದ್ರೆ ಅಲ್ಲಿ ಸಂಘದನ ಬಂದು ಬಾಗ್ಲಿಗೆ ಕುಂದಿರ್ತಾನೆ. ಹೌದ್ರಾ? ಇವ್ ಮಾಡೋರು ಯಾರು? ಅನುಮತಿ ಎಲ್ಲರಿಗೂ ಬಡವರಿಗೆ ಅನುಮತಿ ನೀಡ್ಬೇಕು ಸರ್ಕಾರ. ನಾವೇಳ ಜಮೀರ್ ಅಹಮದ್ ಸಾಹೇಬ್ರು ಮಿನಿಸ್ಟ್ರು, ಆಮೇಲೆ ನಮ್ಮ MLA ಸಾಹೇಬ್ರು ಮಿನಿಸ್ಟ್ರು. ಇದು ಅವರು ಈಗ ನಮ್ಮ ಜಮೀರ್ ಅಹಮದ್ ಅವ್ರು ಮಾಡ್ತಾರೆ, ಮುಸ್ಲಿಮ್ಸ್ ಕೊಡ್ರಿ ಅಂತಾರೆ. ಏನ್ ತಪ್ಪಿಲ್ಲಲ್ಲ? ಏನ್ ತಪ್ಪೇನು ಕೇಳಿಲ್ಲ ಮುಸ್ಲಿಮ್ಸು. ತಪ್ಪೇನು ಕೇಳ್ತಾನೆ ಇಲ್ಲ. ನಮ್ಮ ಜನಗಳು ಭಾಳ ಅದಾರಪ್ಪ, ಒಂದು ಚಾನ್ಸ್ ಕೊಡ್ರಿ ಅಂತ ಕೇಳ್ತಾರೆ. ಅದಕ್ಕೂ ಏಕೊಚ್ಚಿಂದಿಲ್ಲ ಮಾತಾಡಬಾರ್ದು. ಯಾವುದೇ ಸರ್ಕಾರ ಮಾತಾಡಬಾರ್ದು. ಅವ್ರವ್ರ ವ್ಯಕ್ತಿ ಅವ್ರಿಗೆ ಇದ್ದೇ ಇರುತ್ತೆ. ನಮ್ಮ ವ್ಯಕ್ತಿ ನಮ್ಗಿರ್ತದೆ, ಬಡವ್ರ ವ್ಯಕ್ತಿ ಬಡವ್ರಿಗೆ ಇರ್ತದೆ. ಎಲ್ಲರೂ ಭೂಮಿ ತಾಯಿಲಿ ಹುಟ್ಟಿ ಬಂದಾರು, ಬಡವರು ಬಗ್ರು ಎಲ್ಲ ಒಂದೇ ರೀತಿಯಾಗಿ ಇರ್ಬೇಕು. ಹೌದ್ರಾ? ಸಾರ್ವಜನಿಕರು ಒಂದೇ ಮಾತಾರ ಮಂದಿ ಯಾಕೆ ಹೇಳ್ತೀರಿ ನೀವು? ಎಲ್ಲೇ ಒಂದೇ ಮಾತಾರ ಮಂದಿ ಹೇಳ್ತೀರಿ. ಎಲೆಕ್ಷನ್ಗಿದ್ದಾಗೆ ನಾನು ಎಲ್ಲರೂ ಒಂದೇ ಮಾತಾಡೋ ನೋಡ್ಕೊಂಡಂತಾರೆ. ಭಾಷೆ ಕೊಡ್ತೀರಾ? ಎಲ್ಲಿ ಭಾಷೆ ಕೊಟ್ರಿ? ಏನ್ ಮಾಡಿದಿರಿ ನೀವು? ಶಿವಶಂಕರಪ್ಪನವ್ರು ಹೇಳಿದ್ರಂತೆ ನೆಕ್ಸ್ಟ್ ನಾನ್ ಇಲ್ಲದ ಕಾರಣ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದು. ನಾನು 30 ವರ್ಷ ಹೆಗಡೆ ನಗರದಲ್ಲಿ ಇದ್ದೀನಿ.
ಅವ್ರು ಹೇಳಿದ್ರು, ನಾನೇ 100 ಸಲ ಕರೆದಿದ್ದೀನಿ ಅವರಿಗೆ, ಶಾಸಕರಿಗೆ ಮೀಟಿಂಗ್ ಕೊಟ್ಟಿದ್ದೀವಿ. ಸಾದಿಕ್ ಪಲ್ವನ್ ಸಾಬ್ರು ನಾವೆಲ್ಲರೂ ಇಲ್ಲಿ ನಾವು ನಮ್ಮ 19 ಡಿವಿಷನ್ ಇದ್ದಾಗೆ ಪಲ್ವನ್ ಸಾಬ್ರು ಭಾಳ ಸಹಕಾರ ಮಾಡಿದ್ದಾರೆ ಅವರಿಗೆ. ಐಬ್ ಪಲ್ವನ್ ಸಾಬು, ಸಾದಿಕ್ ಪಲ್ವನ್ ಸಾಬ್ರು ಭಾಳ ಅವ್ರಿಗೆ ಆತ್ಮೀಯರಿಂದ ಅವ್ರಿಗೆ ಗೆಲ್ಸಿದ್ದಾರೆ. ಆ ಗೆಲ್ಸಿದ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೇಕ್ರಿ, ಯಾರೇ ಆಗಲಿ ಮುಸ್ಲಿಂ ಜನಗಳಿಗೆ ಕೊಡಬೇಕು. ನಮಗೆ ಕೊಡ್ಬೇಕಂತ ಭಾಳ ಅಭಿಪ್ರಾಯ ಇದೆ. ಜನಗಳ ಪರವಾಗಿ ನಾವು ಹೇಳ್ತೇವೆ, ಕೈ ಮುಗಿದು ಹೇಳ್ತೇನೆ, ಅವ್ರಿಗೆ ಟಿಕೆಟ್ ಕೊಡ್ರಿ ಯಾರಿಗಾರ. ಬಟ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ, ಯಾರಿಗಾದ್ರೂ ಕೊಡ್ರಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ನಾವು ಹೆಸರು ಹೇಳಲ್ಲ, ಅದು ದುಡಿದಿದ್ದಾರೆ ಪಕ್ಷಕ್ಕೆ, ಎಲ್ಲಾರು ದುಡಿದಿದ್ದಾರೆ. ಅವರಿಗೆ ಸುಮಾರು 25ರಿಂದ 30 ವರ್ಷ ಅವ್ರ ಕುಟುಂಬಕ್ಕೆ ದುಡಿದಿದ್ದಾರೆ ನಮ್ಮ ಮುಸ್ಲಿಂ ಜನಗಳು. ಈ ಬಾರಿ ಒಂದ್ ಸರಿ ಅವಕಾಶ ಮಾಡಿಕೊಡಿ, ತಾವು ಕೂಡ ನಿಂತು ಎಲೆಕ್ಷನ್ ಜಯ ಮಾಡಿಸ್ಕೊಡಿ ಅಂತ ಹೇಳ್ತೀರಿ. ಕೊಡ್ರಿ ಒಂದ್ ಚಾನ್ಸ್. ಎಲ್ಲಿದ್ರೆ ಆಮೇಲೆ ನೀವು ಬರಂದ್ರೆ ನೆಕ್ಸ್ಟ್ ಇದೆ ಅಲ್ಲ, ಏನ್ ಬಾಳ ಇದೆಲ್ಲ ಸರ್. 2 ವರ್ಷ ಹೋದ್ರೆ ಎಲೆಕ್ಷನ್ ಬಂತು, ನೆಕ್ಸ್ಟ್ ಈ ಸಲ ನಮ್ಮ ಕೆಲಸ ಯಾರು ಮಾಡ್ಲಿಲ್ಲ ಅಂದ್ರೆ, ಇವ್ರು ಗೆಲ್ಲಿಲ್ಲ ಅಂದ್ರೆ ನೀವು ಬರ್ರಿ ನೆಕ್ಸ್ಟ್ ಕುಸ್ತಿಗೆ. ಹೌದ್ರಿ, ಈಗ ಟಿಕೆಟ್ ಕೊಡ್ಲಾರ್ದನೆ ಸುಮ್ನೆ ಮಾತಾಡಿದ್ರೆ, ಟಿಕೆಟ್ ಕೊಡದಲ್ಲೇ ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಅವ್ನ್ ಹಿಂಗ್ ಮಾಡಿದ, ನಾವೆಲ್ಲ ಹೇಳ್ಬಾರ್ದು. ನಿಮ್ ಪಕ್ಷಕ್ಕೆ ನಮ್ ಮುಸ್ಲಿಂ ಜನಗಳು ಎಲ್ಲಾರು ದುಡಿದಿದ್ದಾರೆ ಇಲ್ರಿ. ಬಡವರು ದುಡಿದಿದ್ದಾರೆ, ಸಾಹುಕಾರರು ದುಡಿದಿದ್ದಾರೆ, ಶ್ರೀಮಂತರು ದುಡಿದಿದ್ದಾರೆ. ಅವ್ರಿಗೆ ಒಂದ್ ಚಾನ್ಸ್ ಕೊಡ್ರಿ. ಕೊಡ್ಬೇಕಾದೇನೇನು ರೈತ ರೂಲ್ಸು ನಿಮ್ ಕಾನೂನಲ್ಲಿ ಇದೆಯಾ? ಮುಸ್ಲಿಮ್ಸ್ ನಿಲ್ಬಾರ್ದಂತ ರೂಲ್ಸ್ ಇದೆನಾ? ಬರವಣಿಗೆನ ಮಾಡಿದ್ದೀರಾ? ಇಲ್ಲ ಅಲ್ವಾ? ಕೊಡ್ರಿ ಒಂದ್ ಚಾನ್ಸ್, ಏನಾಗುತ್ತೆ? ಈಗ ಅಂದ್ರೆ 80,000ಕ್ಕೂ ಹೆಚ್ಚು ನಿಮ್ ಮತ ಇದೆ ಇಲ್ಲಿ, ಮತ್ ಕೊಡ್ಲೇಬೇಕಾಗತ್ತೆ. ಈಗ ಈ ಉದ್ದೇಶಕ್ಕಾಗಿನೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ಲಾಬಿ ನಡೆಸ್ತಿದ್ದಾರೆ. ಅವ್ರಿಗೆ ಹೇಳ್ತಾರೆ, ಇವ್ರು ನೀವ್ ಯಾರಪ್ಪ ನನ್ನ ಕ್ಷೇತ್ರ ಕೇಳಿ ಸರ್, ಅದು ಹೇಳ್ಬಾರ್ದು. ನೀನ್ ಯಾರು ನಾನು ಯಾರು ಹೇಳ್ಬಾರ್ದು. ಈಗ ಅವರು ಇಡೇ ನಮ್ಮ 200-250 ಕ್ಷೇತ್ರಕ್ಕೆ ಅವ್ರು ದೊಡ್ಡವರು. ಈಗ ನಾವು ಅದನ್ನೆಲ್ಲ ಹೇಳ್ಬಾರ್ದು. ಅವ್ರವ್ರ ವ್ಯಕ್ತಿ ಅವ್ರಿಗೆ ಇರುತ್ತೆ ಅಂತ ನಿಮ್ಗೆ ಹೇಳಿದ್ದೇನೆ, ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ದು ದಾವಣಗೆರೆಯಲ್ಲಿ ಯಾವುದೇ ಕ್ಯಾಸ್ಟ್ ಆಗ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಮುಸ್ಲಿಂ ಜನಗಳಾಗ್ಲಿ, ಯಾರಿಗೆ ಒಗ್ಗಟ್ಟಿಲ್ಲಿ ಮಾತಾಡಬಾರ್ರಿ. ರಾಜಕಾರಣಿಗಳು ಅವ್ರವ್ರ ಬೆಲೆ ಅವ್ರಿಗೆ ಇದ್ದೇ ಇರುತ್ತೆ. ನಮ್ಮ ಮುಸ್ಲಿಮ್ಸ್ ಬಡವಾಗಿರ್ಬೋದು, ಬಾರ್ಲಿ ಅನ್ನೋದು ಅದೇ. ಏನಪ್ಪ ನಂದ್ರು ಅದೇ, ನಾನು ಬಾರಪ್ಪ ಅಂದ್ರೆ ಅವ್ನು ಬಾರಪ್ಪ ಅಂತಾನೆ. ಹೌದ್ರಾ? ಈಗ ನಾನು ಬಾರ್ಲಿ ಅಂದ್ರೆ ಅದೇ ಮಾಡ್ತಾನೆ, ಏನಪ್ಪ ಅಂತಾನೆ. ಅವ್ರು ಉಲ್ಟಾ ಹೇಳ್ತಾನೆ. ಅದ್ರ ದಯವಿಟ್ಟು ಹೇಳ್ತೀನಿ, ಯಾವುದೇ ರಾಜಕಾರಣಿಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಮಿನಿಸ್ಟ್ರುಗಳವರೆಗೆ ಹೋಗಿತ್ತಿದ್ದು ಯಾವುದೇ ಆಗಲಿ, ನಮ್ಮ ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ನಮ್ಮ ಕೇಂದ್ರದಲ್ಲಿ ನಮ್ಮ ಯಾರು ರಾಜೀವ್ ಗಾಂಧಿ ಕೇಂದ್ರ ಎಂತರು, ರಾಹುಲ್ ಗಾಂಧಿ ಆಗ್ಲಿ, ಶಿವನಾ ಗಾಂಧಿ ಆಗ್ಲಿ, ಅವ್ರ ಗಮನಕ್ಕೆ ತಗೊಂಡು ನೀವು ಕೊಡ್ರಿ. ಒಂದ್ ಮುಸ್ಲಿಂ ಜನಗಳಿಗೆ ಒಂದ್ ಟಿಕೆಟ್ ಕೊಡ್ರಿ, ಒಂದ್ ಕೊಡ್ರಿ ಸರ್, ಒಂದ್ ಅವಕಾಶ ಮಾಡ್ಕೊಡ್ರಿ. ಹೇಗ್ ನಡೀತದೆ ಎಲೆಕ್ಷನ್ ಈ ಬಾರಿಗೆ? ಏನ್ ಸರ್ ಎಲೆಕ್ಷನ್ ಅಂದ್ರು ಏನಾಗಿದೆ ನೋಡಿ ಸರ್, ಇಲ್ಲಿ ಅಭಿವೃದ್ಧಿನೇ ಏನೇನಿಲ್ಲ. ಎಲೆಕ್ಷನ್ ನೋಡಿದ್ರೆ ಬರೀ ಎಲೆಕ್ಷನ್ ಎಷ್ಟೇ ಜನ ಬರೋದಿಲ್ಲ. ಎಲೆಕ್ಷನ್ ಆಗಿದ್ಮೇಲೆ ಯಾರ್ಯಾರು ಬರಲ್ಲ. ಈಗ ಏನಾದ್ರು ಕಸ ಪಸ ಏನಾದಿದ್ರೆ ಬರೀ ಅದೇ ಹೇಳೋದ್ ಬರೋದು. ಏನ್ ಅಭಿವೃದ್ಧಿ ಏನೇನಿಲ್ಲ ಈ ದಾವಣಗೆರೆ ಒಳಗೆ. ಆ ಕಡೆನೆ ಮೇಲೇನೆ ಅಷ್ಟೇ ಇರೋದು, ಈ ಕಡೆ ಏನೇನಿಲ್ಲ ಅಂತ ನಾನು ಹೇಳೋದಷ್ಟೇ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ತುಂಬಾ ಅಭಿವೃದ್ಧಿ ಹೊಂದಿದೆ ಅಲ್ರಿ, ಈ ಕಡೆ ಯಾಕೆ ಅಭಿವೃದ್ಧಿ ಹೊಂದಿಲ್ಲ? ಈ ಕಡೆ ಯಾಕಂದ್ರೆ ಮಾಡ್ತೀನಿ ಅಂತ ಹೇಳಿ ಬರೀ ಹಿಂಗೆ ಇದಾರೆ ಸರ್, ಯಾರು ಮಾಡಿಲ್ಲ. ಯಾರಾದ್ರೂ ಒಬ್ಬರಾದ್ರೂ ಮಾಡಿದ್ರೆ ಒಪ್ಕೊಬೋದಿತ್ತು, ಯಾರು ಮಾಡಿಲ್ಲ. ಬರೀ ಎಲೆಕ್ಷನ್ಗೆ ಬರ್ತಾರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ, ಅದ್ರ ಮೇಲೆ ಯಾರು ಮಾಡಕ್ ಹೋಗಲ್ಲ. ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ಸತತ ಕಂಟಿನ್ಯೂ 4 ಬಾರಿ ಆರಿಸಿ ಬಂದಿದ್ರಲ್ಲ ಈ ಕ್ಷೇತ್ರ, ಯಾಕೆ ಮಾಡಿಲ್ಲ ಅವರು? ಯಾರು ನೀವು ಕೇಳಿ ಅಲ್ವಾ ಅವ್ರಿಗೆ? ನಾವು ಕೇಳಕ್ಕೆ ಯಾರು ಸರ್? ದೊಡ್ಡವರೇ ಕೈ ಆಗಿದ್ರೆ ನಾವು ಸಣ್ಣವ್ರು ಹೋಗಿ ಯಾಕೆ ಕೇಳ್ಬೇಕು ಸರ್? ಅವರೇ ದೊಡ್ಡವರೇ ಇರೋದು. ಈಗ ನಾವು ಹೇಳಕ್ ಹೋದ್ರೆ ನಾನ್ ಮಾಡ್ತೀನಿ ಹೋಗಪ್ಪ, ನಾನು ಹೇಳ್ಕೊಂತೀನಿ ಹೋಗಪ್ಪ ಅಂತ ಏನು ಹೇಳಕ್ಕೂ ಯಾರಿಗೂ ಬರೋದು ಇಲ್ಲ. ಇಲ್ಲಿ ಏನಂದ್ರೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಯಾರು ಹೇಳ್ಕೊಂತ ಹೋಗ್ರಿ ಅಂತ ಹೇಳಿದ್ರೆ ಮುಗೀತಿ. ಅಂದ್ರೆ ನಿಮ್ಮ ಸಮಸ್ಯೆಗಳು ಕೇಳಕ್ಕೆ ಇಲ್ಲಿ ಸಚಿವರು ಯಾರು ಬರಲ್ಲ? ಇಲ್ಲ ಸರ್, ಯಾರು ಬರಲ್ಲ. ಯಾಕಂದ್ರೆ ಇಲ್ಲಿ ಯಾರು ಬರೋದು ಇಲ್ಲ. ಯಾಕಂದ್ರೆ ಮಾಡ್ತೀನಿ ಅಷ್ಟೇ ಬರೋದು, ಯಾರು ಬರಲ್ಲದು ಇಲ್ಲ. ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತಿದ್ದಾರೆ. ಯಾರಿಗಾದ್ರೂ ಒಬ್ಬರಿಗೆ ಮುಸ್ಲಿಮ್ಸ್ ಯಾರಿಗಾದ್ರೂ ಕೊಡ್ಲಿ, ಜಬ್ಬಾರ್ ಅವ್ರಿಗಾದ್ರೂ ಕೊಡ್ಲಿ, ಖಾಲಿದ್ ಅವ್ರಿಗಾದ್ರೂ ಕೊಡ್ಲಿ, ಪೈಲ್ವಾನ್ರಿಗೆ ಯಾರು ಕೊಡ್ಲಿ, ಯಾರಿಗ ಕೊಟ್ರು ಒಬ್ರಿಗೆ ಯಾರು ಮುಸ್ಲಿಂ ಗಳಿಸ್ತೀವಿ ಸರ್, ಗಳಿಸ್ತೀವಿ. ಯಾಕಂದ್ರೆ ನಾವು ಕೆಲಸ ಮಾಡೋದೇ ಒಪ್ಕೊಂಡ್ರೆ ನಾವು ಗಳಿಸೋದೇ ಟಿಕೆಟ್ ಕೊಡ್ಬೇಕಾ ಈ ಬಾರಿ ಮುಸ್ಲಿಂ? ಕೊಡ್ಬೇಕು ಸರ್. ಯಾಕಂದ್ರೆ ಅಜ್ಜವರು ಅದೇ ಹೇಳಿದ್ರು. ಈಗ ಏನಂತ ಮುಸ್ಲಿಮ್ಸ್ ಅವ್ರಿಗೆ ಕೊಟ್ಟೆ ಹೋಗ್ತೀನಿ ಅಂತ ಹೇಳಿದ್ರು, ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿದ್ರು ಅವರು. ಈಗ ನೋಡಿದ್ರೆ ಅವ್ರು ಕೊಡಲ್ಲ, ಅವ್ರಂತ ಸಮಾಧಿಗೆ ಕೊಡ್ತೀನಿ ಅಂತ ಒಪ್ಕೊಂತಾರೆ. ಕಾಂಗ್ರೆಸ್ ಅವರು ಯಾರಾದ್ರೂ ಇರ್ಲಿ, ಕಾಂಗ್ರೆಸ್ ಅವರಿಗೆ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ಕೊಡ್ಲೇಬೇಕು ಸರ್. ನಾವು ಗಳಿಸ್ತೀವಿ, ಇಂಡಿಪೆಂಡೆಂಟ್ ಇದ್ರು ನಾವು ಗಳಿಸ್ತೀವಿ ಸರ್. ಅಂದ್ರೆ ಇವಾಗ ಕಾಂಗ್ರೆಸ್ನವ್ರಿಗೆ ಅಂದ್ರೆ ಈಗ ಸಾಕಷ್ಟು ನಿಮ್ಮ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರು ಕೇಳ್ತಾ ಇದಾರೆ. ಆಮೇಲೆ ಈ ಬಾರಿ ಹೇಗಾದ್ರೂ ಮಾಡಿ ನಾನು ಗೆಲ್ಲಿಸ್ಕೊಂಡ್ ಬರೋ ಜವಾಬ್ದಾರಿ ನನಗಿದೆ, ನೀವು ಒಮ್ಮೆ ಆದ್ರೂ ಟಿಕೆಟ್ ಕೊಟ್ಟು ನೋಡಿ ಅಲ್ಪಸಂಖ್ಯಾತರಿಗೆ ಅಂತ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ. ಇಲ್ಲಿ ಇರ್ತಕ್ಕಂಥ ಶಾಸಕರು ಅಂದ್ರೆ ಸಚಿವರು ಮಲ್ಲಿಕಾರ್ಜುನ್ ಅವ್ರು, ಇಲ್ಲ ನಮ್ಮ ಮಗನಿಗೆ ಟಿಕೆಟ್ ಬೇಕು, ಯಾಕಂದ್ರೆ ಸಾಕಷ್ಟು ಒಂದು 300-400 ಜನ ಬೆಂಗಳೂರಿಗೆಲ್ಲ ಕರ್ಕೊಂಡು ಹೋಗಿ ಲಾಬಿ ನಡೆಸ್ತಿದ್ದಾರೆ. ನಮ್ಮ ಮಗನಿಗೆ ಟಿಕೆಟ್ ಕೊಡದೇ ಇದ್ರೆ ನಾನು ಬಿಡಲ್ಲ. ಸಚಿವ ಜಮೀರ್ ಅಹಮದ್ ಖಾನ್ ಯಾರು ಇಲ್ಲಿ ದಾವಣಗೆರೆಗೆ ಹೇಳಿಕೆ ಅಂತಾರೆ.
ಅವರು ಏಕವಚನದಿಂದ ಮಾತಾಡಿದ ತಪ್ಪೇ ಸರ್ ನಾವು ಹೇಳೋದು. ಯಾಕಂದ್ರೆ ಜಮೀರ್ ಅಹಮದ್ ಎಲ್ಲಾದಿರ್ಲಿ, ಎಲ್ಲಾ ದಾವಣಗೆರೆಗಂತಲ್ಲ ಎಲ್ಲಾದ್ರೂ ಬಂದ್ರು ಕರ್ನಾಟಕನಾಗ ಅವ್ರು ನಡೀತಿದ್ದೆ, ಅವರಿಗೆ ಏಕವಚನಾಗಿ ಮಾತಾಡಬಾರ್ದಿತ್ತು. ಇದು ತಪ್ಪಂತ ನಾನು ಹೇಳ್ತಾ ಇದ್ದೀನಿ. ನನ್ನಿಂದ ಏನೋ ತಪ್ಪು ಹೇಳಿದ್ರೆ ಅವರಿಗೆ ಶ್ರಮಿಸ್ತೀನಿ ನಾನು. ಇಲ್ಲಿ ಯಾರಾದ್ರೂ ಇರ್ಲಿ ಸರ್, ಕಾಂಗ್ರೆಸ್ನವ್ರಲ್ಲಿ, ಬಿಜೆಪಿ ಅವರಲ್ಲಿ ಯಾರಾದ್ರೂ ನಮ್ಮ ಮುಸ್ಲಿಮ್ಸ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ಗೆಲ್ಸೋದು ನಾವು ಇದು ಮಾಡ್ತೀವಿ. ಟಿಕೆಟ್ ಕೊಡದೇ ಇದ್ರೆ ಅಲ್ಪಸಂಖ್ಯಾತರು ಯಾರು ಪಕ್ಷೇತರ ನಿಂತಿರ್ತಾರೆ? ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ನಾವು ಗಳಿಸ್ತಾ ಅಂತ ಭರವಸೆ ಸರ್. ಅದು ಈ ಬಾರಿಗೆ ಆಗತ್ತಂತೀರಾ ಏನಾದ್ರು? ಹಾಗೆ ಆಗ್ಬೇಕು ಸರ್. ಯಾಕಂದ್ರೆ ಅಷ್ಟು ಜಬ್ಬರ್ ಅವರು ಎಲ್ಲ ಸುಮಾರು 80,000ಕ್ಕೂ ಹೆಚ್ಚು ಮತದಾರಗಳಿದೆ ನಿಮ್ಗೆ. ಇಲ್ಲಿ ಇದೆ ಸರ್. ಅರ್ಧ ಜನ ಕಾಂಗ್ರೆಸ್ಸಿಗೆ ಇದಾರೆ, ಅರ್ಧ ಜನ ಜೆಡಿಎಸ್ ಇದ್ದಾರೆ, ಬಹಳ ಜನ ಇದ್ದಾರೆ. ನಾವು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ನಾವು ಯಾರಿಗಾದ್ರೂ ಅವ್ರಿಗೆ ಸಪೋರ್ಟೇ ಮಾಡೇ ಮಾಡ್ತೀವಿ ಅಂತ ಭರವಸೆ ಹೇಳಿ. ಅಂದ್ರೆ ಈ ಬಾರಿ ಶತಾಯಗತಾಯ ಈ ಅಲ್ಪಸಂಖ್ಯಾತರೆ ನಾವು ಯಾರನ್ನಾದ್ರೂ ಒಬ್ರು ಶಾಸಕರ ಮಾಡೋದೇ ಈ ಬಾರಿ ಮಾಡ್ಬೇಕು ಸರ್. ಯಾಕಂದ್ರೆ ಮುಸ್ಲಿಮ್ಸ್ ಅವ್ರಿಗೂ ಮಾಡ್ಬೇಕಂತ ಇನ್ನೊಂದು. ಅಂದ್ರೆ ಅಭಿವೃದ್ಧಿ ಆಗಿಲ್ವಾ ಈ ಬಾರಿ? ಇಲ್ಲ ಸರ್, ಆಗಿಲ್ಲ. ನೋಡ್ರಿ ಇಲ್ಲೇ ನೋಡ್ರಿ, ಯಾವ್ದು ಏನು ಕೆಲ್ಸನೂ ಆಗಿಲ್ಲ ನೆಟ್ಟಿಗೆ. ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಯಾರೋ ಇಷ್ಟು ಜನ ನಿಂತ್ಕೊಂಡ್ರೆ ಯಾರಿಗಾದ್ರೂ ಕೇಳ್ರಿ, ಆಗಿತ್ತು ಅಂತ ಹೇಳಿದ್ರೆ ಒಪ್ಕೊಂತೀವಿ ನಾವು. ಯಾರಿಗಾದ್ರೂ ಕೇಳ್ರಿ, ಇಲ್ಲಿ ಆಗಿಲ್ಲ ಸರ್, ಏನು ಆಗಿಲ್ಲ. ಆದ್ರೂ ಕೂಡ ಅಲ್ಪಸಂಖ್ಯಾತರ ಓಟ್ ಕಾಂಗ್ರೆಸ್ಗೆ ಅಂತಾರೆ. ಹ್ಞೂ ಸರ್, ಇಲ್ಲಿ ಈಟ್ ಸಣ್ಣ ಹುಡುಗ ಇದ್ರು ದೊಡ್ಡವ್ರು ಇದ್ರು ಈಗ ವಯಸ್ಸಾಗಿದ್ದು ಹೇಳಿದ್ರು ಕಾಂಗ್ರೆಸ್ಸಿಗೆ ಆಗೋದು ದೊಡ್ಡ ನಾವ್ ಹೇಳೋದು. ಅದನ್ನ ಅವರು ಎನ್ಕೇಜ್ ಮಾಡ್ಕೋತಾರೆ. ಅಂದ್ರೆ ಹೆಂಗಾದ್ರು ಆಗ್ಲಿ ಟಿಕೆಟ್ ಕೊಡದೇ ಇದ್ರು ಕೂಡ ಕಾಂಗ್ರೆಸ್ಗೆ ಹಾಕ್ತಾರಪ್ಪ ಅಂತ ಈ ರೀತಿ ಅವರು ಮನೋಭಾವನೆ ಇದೆ ಅಂತ. ಐದ ಸರ್, ಎಲ್ಲ ಈಗ ವಯಸ್ಸಾಗಿದ್ರೆ ಎಲ್ಲಾರು ಕಾಂಗ್ರೆಸ್ಸಿಗೆ ಹಾಕೋದು. ನಾನ್ ಹೇಳೋದು ಏನಪ್ಪಾ ಅಂದ್ರೆ ನಮ್ಮ ಮುಸ್ಲಿಮ್ಸ್ ಅವರಿಗೆ ಟಿಕೆಟ್ ಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಒಟ್ಟು ಒಮ್ಮೆ ಆದ್ರೂ ಟಿಕೆಟ್ ಕೊಡ್ಬೇಕು ಸರ್. ಒಂದ್ಸರಿ 2 ವರ್ಷ ಆದ್ರೂ ನಮ್ ಕಾಂಗ್ರೆಸ್ ಅವರು ಇಲ್ಲಿ MLA ಆಗಿ ಇರ್ಬೇಕು, ನಮ್ಗೆ ಅಷ್ಟೇ ಇರೋದು. ಈ ಬಾರಿ ಎಲೆಕ್ಷನ್ ಹೇಗ್ ನಡೀತದೆ ಸರ್? ಕಾವ್ ಹೇಗಿದೆ? ಅದು ಎಲೆಕ್ಷನ್ ಇಂದ ಏನು ಸಂಬಂಧ ಇಲ್ಲ ಸರ್ ಇನ್ನೂವರೆಗೂ. ಇಲ್ಲಿ ನಮ್ಗೆ ಏನ್ ಸಂಬಂಧಪ್ಪ ಅಂತ ಅಂದ್ರೆ ಒಂದ್ 3 ತಿಂಗಳದಾಗ ನಿಮ್ಗೆ ಐತಲ್ಲ ಕಟ್ಕೊಡ್ತೀವಿ ಅಂತ ಮನೆ ಐತಲ್ಲ, ಇಲ್ಲಿ ಗುಡ್ಸಲ್ ಎಲ್ಲ ತೆಗ್ದಿ ನಮ್ಗೆ ಬೀದಿಗೆ ಹಾಕ್ಬಿಟ್ಟಿದಾರ ಜನ. ಈಗ ಮಾಡ್ಕೊಡ್ತೀನಿ ಅವಾಗ ಮಾಡ್ಕೊಡ್ತೀನಿ ಅಂತ 2.5 ವರ್ಷ ಆತು. 2.5 ವರ್ಷದಿಂದ ನಾವ್ ಹೇಳಾಕತ್ತೀವಿ, ಅವ್ರ ಕೈ ಮುಗಿದ್ ಕೇಳಾಕತ್ತೀವಿ, ಜನಕ್ಕೆ ಹೇಳಾಕತ್ತೀವಿ, ಅವ್ರಿಗೆ ಹೇಳಾಕತ್ತೀವಿ. ಹೇಳಿದ್ರು ಅವ್ರು ಮಾತು ಕೇಳಾಕತ್ತಿಲ್ಲ. ಅವರು ನಮ್ಗೇನು ಅವ್ರು ಮಾಡ್ಕೊಡ್ಬೇಕಂತ ಅಂತ ಜಲ್ದಿ ಮಾಡ್ಕೊಡ್ಬೇಕು ಅವರು. ನಾವು ಇಲ್ಲಿ ಇಲ್ಲ ವ್ಯಾಪಾರದಸ್ತರು ಅಲ್ಲಿ ಇಲ್ಲಿ 200-300 ರೂಪಾಯಿ ದುಡಿಯಾರ ಇದಾರೆ. ಆ ಬಟ್ಟೆ ಕೆಲಸ ಮಾಡ್ತಿದ್ದಾರೆ. ಆ ಬಟ್ಟೆ ಕೆಲಸ ಮಾಡೋರು ಏನ್ ಮಾಡ್ತಾರ, ಅಲ್ಲೇ ತಿಂದಿ ಹೆಣ್ಮಕ್ಳು ಅಲ್ಲೇ ಮಗಸ್ಕ ಕುಂದ್ರೆ ಅಲ್ಲೇ ಮಕಾನಾಗತ್ತಾರ ಅವರು. ಬಾಡಿಗೆ ಕಟ್ಟಾಗ ಇಲ್ಲಿ ಬಾಡಿಗೆ ನೋಡ್ರೆ 10,000 12,000 ರೂಪಾಯಿ ಅಂತಾರ. ನಾವು ದುಡಿಬೇಕ 200 ರೂಪಾಯಿ 300 ರೂಪಾಯಿ ದುಡಿತೀವಿ. ಅವ್ರ ಎಷ್ಟು ಅಷ್ಟು ದುಡ್ಡು ಕೊಟ್ರೆ ನಾವು ಎಲ್ಲಿ ಮಕ್ಕಬೇಕು? ಅದ್ರ ಒಳಗ ಸಂಘ ತಗೊಂಡಿವಿ ನಾವು. ಅವ್ರ ಸಂಘದಾರ ಬರ್ತಾರ, 40 ಜನನು ಬರ್ತಾರ. ಒಂದ್ ದಿನ ಕಟ್ಟಿಲ್ಲ ಅಂದ್ರೆ ಕಟ್ಟೇ ಹೋಗ್ಬೇಕು. ನಿಮ್ ಮನ್ಯಾಗ ಸತ್ ಹೋಗ್ಲಿ, ನಮ್ಗೇನ್ ಮಾಡ್ಬೇಕು ನಾವು, ನೀವು ಕಟ್ಟ ಅಂತ ಅಂತಾರ ಅವ್ರು. ಅಂದ್ರೆ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರಲ್ಲ, ಭರವಸೆ ಕೊಟ್ಟಿದ್ರಲ್ಲ, ಮಾಡ್ಲಿಲ್ವಾ ಮನೆಯಲ್ಲಿ? ಮಾಡಿಲ್ಲ ಸರ್, ಅವ್ರು ಮಾಡಿಲ್ಲ. ಅವ್ರು ಇವರು ಹೇಳಿದ್ರು. ಅವ್ರು ಮಲ್ಲಿಕಾರ್ಜುನ ಒಂದು ಹೆಣ್ಮಕ್ಳು ಹೇಳಿದ್ರು, ಅವರು ಮಾಡ್ಕೊಟ್ಟಿಲ್ಲ. ಇನ್ನು ಏನ್ ಹೇಳ್ತೀರಿ ಈಗ ಅವ್ರಿಗೆ? ಏನ್ ಅನ್ಬೇಕು ಸರ್, ಮಾಡ್ಕೊಡು ಅನ್ನಕತ್ತೀವಿ ನಾವು. ನಮ್ಗೆ ಏನು ಬೇಡ ಸರ್, ಅದು ಮಾಡ್ಕೊಟ್ರಿ ಸಾಕು. ನಾವು ಜೀವನದ ಹೋಗಿ ನಾವು ಮನೆ ಇರ್ತೀವಿ ನಾವು ಅದ್ರಲ್ಲಿ. ಈ ಬಾರಿ ಮತ್ತೆ ಎಲೆಕ್ಷನ್ ಬರ್ತಾ ಇದೆ, ಮತ್ತೆ ಅವರು ಮೊಮ್ಮಗನಿಗೆ ಟಿಕೆಟ್ ಕೇಳ್ತಾ ಇದಾರೆ. ಈಗ ಸಮರ್ಥ ಅವ್ರಿಗೆ, ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರು ಜಬ್ಬಾರ್ ಅವ್ರು ಇದಾರೆ, ಖಾಲಿದ್ ಅವ್ರು ಇದಾರೆ, ಸಾದಿಕ್ ಪೈಲ್ವಾನ್ ಸಾಕಷ್ಟು ಜನ ಕೇಳ್ತಾ ಇದಾರೆ. ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ? ಜಬ್ಬರ್ ಸಾಹೇಬ್ ಕೊಡಿ ಬಿಡ್ರಿ, ಮತ್ತೇನೈತೆ ಅವ್ರಿಗೆ. ಅವ್ರು ಅಲ್ಲೇ ಅವ್ರಿಗೆ ಹಾಕ್ಬಿಡ್ತೀವಿ ನಾವೇ. ಜಬ್ಬಾರ್ ಅವ್ರ ಕೈ ಸಿಗ್ತಾರ? ಸಿಗ್ತಾರ, ತಗೊಳ್ರಿ. ಮನೆಗ್ ಹೋಗಿ ಅವ್ರು ಸಿಗ್ತಾರ. ಬೇಕಾದ್ರೆ ನಾವು ಕೇಳ್ತೀವಿ, ಬೇಕಾದ್ರೆ ಅವ್ರು ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಕೇಳಕ್ ಅನುಕೂಲ ಆಗತ್ತೆ. ಇನ್ನೊಂದ್ ಕಡೆ ಜಮೀರ್ ಅಹಮದ್ ಅವ್ರು ಖಾನ್ ಅವರು ಸಾಕಷ್ಟು ಕೇಳ್ತಾ ಇದಾರೆ, ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲೇಬೇಕಂತ ಹೇಳಿ. ಮಲ್ಲಿಕಾರ್ಜುನ್ ಅವ್ರು ನೀವೇನ್ ಸಂಬಂಧ ನಮ್ ಕ್ಷೇತ್ರಕ್ಕೆ ಅಂತಾರೆ? ಅದು ನಮ್ಗೆ ಹೇಳಕ್ ಬರಲ್ಲ ಸರ್, ಅದು ನಮ್ಗೆ. ಈಗ ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡ್ಬೇಕಂದ್ರೆ ಕೊಡ್ರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದ್ ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ಅಲ್ಪಸಂಖ್ಯಾತರಿಗೆ ಈ ಬಾರಿ ಶತಾಯಗತಾಯ ಟಿಕೆಟ್ ಕೊಡ್ಲೇಬೇಕಂತೇಳಿ ಸಾಕಷ್ಟು ವರಿಷ್ಠರಿಗೆ ಒಂದು ಸಾಕಷ್ಟು ಮನವಿ ಕೂಡ ಮಾಡಿದ್ರೆ, ಇನ್ನೊಂದ್ ಕಡೆ SS ಮಲ್ಲಿಕಾರ್ಜುನ್ ಅವರು ಒಂದ್ ಕಡೆ ಸಾಕಷ್ಟು 300-400 ಜನ ಬೆಂಗಳೂರಿಗೆಲ್ಲ ಕರ್ಕೊಂಡೋಗಿ ಸಾಕಷ್ಟು ಒಂದು ಲಾಬಿ ಕೂಡ ನಡೆಸ್ತಾ ಇರತಕ್ಕಂಥದ್ದು, ನಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತೇಳಿ. ಆದ್ರೆ ಒಂದ್ ಕಡೆ ಮೊನ್ನೆ ಎಲ್ಲ ಒಂದು ಕ್ಲಾಶ್ ಆಯ್ತು. ಏನಾಯ್ತು ಗೊತ್ತಾ? ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರಿಗೆ ನನ್ನ ಕ್ಷೇತ್ರಕ್ಕೆ ನೀನ್ ಯಾರಪ್ಪ ಹೇಳೋರು ಅಂತ ಒಂದ್ ಕಡೆ ಮಲ್ಲಿಕಾರ್ಜುನ್ ಅವ್ರು ಹೇಳ್ತಾರೆ. ಈಗ ಅಲ್ಪಸಂಖ್ಯಾತರ ನಾಯಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಈ ಬಾರಿಗೆ
ಯಾಕಂದ್ರೆ ಸಾಕಷ್ಟು ಚುನಾವಣೆ ರಣಕಣ ಏನಂದ್ರೆ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಈ ಬಾರಿಗೆ ಮೊನ್ನೆ ಒಂದ್ ಕಡೆ ಏನೋ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಒಂದು ಸಣ್ಣ ಪುಟ್ಟ ಏನೋ ಒಂದು ಇದಾಯ್ತು. ಅದು ಯಾರಪ್ಪ ನೀನು ನಮ್ಮ ಕ್ಷೇತ್ರಕ್ಕೆ ಹೇಳಿಕೆ ಅಂತ ಜಮೀರ್ ಅಹಮದ್ ಖಾನ್ ಅವ್ರು ಕೇಳ್ತಾರೆ. ಸರ್ ಏನು ಸರ್ ಇದು ಅವ್ರು ಹೇಳಿರೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಏಕವಚನದಲ್ಲಿ ವಾಗ್ದಾಳಿ ಮಾಡ್ತಾರೆ. ಏನ್ ಸರ್ ಇದೆಲ್ಲ ಸರಿ ಅನ್ಸುತ್ತಾ ಇದೆಲ್ಲ? ಈಗ ಅವರು ಹಿರಿಯರು ಇಬ್ಳಾರು ದೊಡ್ಡ ಮಿನಿಸ್ಟ್ರುಗಳು ಅವ್ರು ಇಬ್ಳಾರು. ಜಮೀರ್ ಅಹಮದ್ ಸಾಬ್ರು ಮುಸ್ಲಿಂ ಲೀಡರ್ ಅವ್ರು, ಈಗ ಪೂರ್ತಿ ಇಡೀ ಕರ್ನಾಟಕಕ್ಕೆ ಲೀಡರ್ ಅವರು. ಈಗ ನನ್ನ ಕ್ಷೇತ್ರದಲ್ಲಿ ನಾನೇ ಆಗ್ಲಿ ಆ ಜಗದಲ್ಲಿ ನೀನ್ ಯಾರಪ್ಪ ನನ್ನ ಹತ್ರ ಮಾತಾಡಕ್ಕೆ ಅನ್ನೋದು ಹೇಳ್ತೈತೆ. ಅಂದ್ರೆ ಪಕ್ಷ ಏನಿದೆ ಅದು ಪಾರ್ಟಿಗೆ ಬಿಟ್ಟಿದ್ದು, ಎಲ್ಲಾ ಕ್ಷೇತ್ರಗಳು ಪಾರ್ಟಿಗೆ ಬಿಟ್ಟಿದ್ದದು. ಅವ್ರ ಹೈಕಮಾಂಡ್ ಏನ್ ಹೇಳ್ತೈತಿ ಅದಕ್ಕೆ ಎಲ್ಲರೂ ಬುದ್ಧರಾಗಿರ್ಬೇಕು. ನಾವು ಸಣ್ಣ ಕಾರ್ಯಕರ್ತ ಅಂದ್ರೂ ನಾವು ಅವ್ರದೇ ಹೇಳ್ದಂಗೆ ಕೇಳಬೇಕು. ಅವ್ರು ಎಷ್ಟೇ ಹಿರಿಯರಾದ್ರೂ ಅವ್ರು, ಯಾಕಂದ್ರೆ ಒಂದು ಮೆಟ್ಲಿದೆ, ಮೆಟ್ಲುಗಳು ಹೆಂಗಿದಾವೆ ಹಂಗೆ ಲೀಡರ್ಶಿಪ್ಗಳಿದಾವೆ. ಅವರು ಈಗ ಸಿದ್ದರಾಮಯ್ಯ ಸಾಹೇಬ್ರು ಆಗ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ ಆಗ್ಲಿ, ಮಲ್ಲಿಕಾರ್ಜುನ್ ಸರ್ ಆಗ್ಲಿ, ಜಮೀರ್ ಸಾಹೇಬ್ರು ಆಗ್ಲಿ, ಅವ್ರಿಗೂ ಅವ್ರ ಮೇಲೆ ಹಿರಿಯರಿದ್ದಾರೆ. ಅವ್ರು ಹೇಳ್ದಂಗೆ ಕೇಳಬೇಕಾಗ್ತದೆ. ಅದೇ ಸಿದ್ಧಾಂತ ಪಾರ್ಟಿಗಳಲ್ಲಿ ಹೇಳಿದ್ದಾರೆ. ಏನೋ ಒಂದು ಮಾತು ಹೇಳಿದ್ದಾರೆ, ಹೇಳ್ಬಾರ್ದಿತ್ತು ಅವರು ಹೇಳಿದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ಈಗ 30-40 ವರ್ಷದನ್ನು ನಾನು ಕ್ಷೇತ್ರಗಳು ನಾವು ನೋಡ್ಕೊಂಡ್ ಬಂದೀವಿ. ನೀನ್ ಯಾರಪ್ಪ ಇಷ್ಟು ವರ್ಷ ನಾವು ನೋಡ್ಕೊಂಡಿದೀವಿ ಅನ್ನೋ ಮಾತು ಇರ್ಬೋದು. ಅದು ಅಂದ್ರೆ ಪಾರ್ಟಿ ಹೈಕಮಾಂಡ್ ಏನ್ ಹೇಳ್ತೈತಿ, ಜಮೀರ್ ಸಾಬ್ರು ಮಾಡ್ಬೇಕು, ಮಲ್ಲಿಕಾರ್ಜುನ್ ಸಾಬ್ರು ಮಾಡ್ಬೇಕು, ಸಣ್ಣ ಕಾರ್ಯಕರ್ತನೂ ಮಾಡ್ಬೇಕು. ಅಂದ್ರೆ ಸಚಿವ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ ತಪ್ಪಂತೀರಾ ಇಲ್ಲಿ? ನೋಡ್ರಿ, ಅವರು ಅಲ್ಪಸಂಖ್ಯಾತರು ಲೀಡರ್, ಅವರು ಲೀಡರ್, ಎಲ್ಲರೂ ಒಪ್ತಾರೆ. ನಾವು ಒಪ್ತೀವಿ, ಇನ್ನೊಬ್ರು ಒಪ್ತಾರೆ, ಎಲ್ಲರೂ ಒಪ್ತಾರೆ. ಈಗ ಅವ್ರಿಗೆ ಲೀಡರ್ ಅಂದ ಮೇಲೆ ಅವ್ರ ಹತ್ರ ಮಾತಾಡ್ಲೇಬೇಕಾಗ್ತೈತಿ. ಇಷ್ಟು ವರ್ಷ ಇವ್ರಿದ್ರು, ಇವ್ರಿಗೆ ಯಾರಿಗೂ ಲಾಬಿ ಮಾಡ್ತಿದ್ದಿಲ್ಲ. ಶಾಮನೂರ್ ಶಿವಶಂಕರಪ್ಪ ಅವ್ರು ಇದ್ರು ಹಿರಿಯರು, ಅವ್ರ ಎದುರಿಗೆ ಯಾರು ಬರ್ತಿದ್ದಿಲ್ಲ. ಮುಸ್ಲಿಂ ಜನನು ಇರ್ಲಿ ಬಿಡ್ರಿ ಅಂತೇಳಿ ಅವ್ರಿಗೆ ಮಾಡ್ಕೊಂತ ಹೋಗ್ತಿದ್ರು. ಎಲ್ಲಾರ್ಗು ಅವರು ಚಂದ ಹಿಡ್ಕೊಂತಿದ್ರು ಅವರು. ಈಗ ಎಲ್ಲಾರು ಕೇಳಬೇಕು, ಹಕ್ಕೈತಿ, ಅದು ಕೇಳ್ಬೇಕು. ಇವ್ರು ಹೇಳ್ಬಾರ್ದಿತ್ತು, ಹೇಳಿದ್ದಾರೆ. ಅವ್ರವ್ರು ಒಂದಾಗ್ತಾರೆ. ನಾವೆಲ್ಲ ಕೆಟ್ಟ ಹೋಗ್ತೀವಿ ನಾವೆಲ್ಲ. ಯಾಕಂದ್ರೆ ಅವರು ಮಿನಿಸ್ಟ್ರು, ಇವರು ಮಿನಿಸ್ಟ್ರು, ಇಬ್ಳಾರು ಒಂದೇ ಪಾರ್ಟಿಯಾಗ ಇರೋದು. ಯಾರಿಗೆ ನೋಡ್ರಿ ಇವತ್ತೈತಲ್ಲ ಮುಸ್ಲಿಂ ಜನಕ್ಕೆ ಕೊಟ್ರು ಮಲ್ಲಿಕಾರ್ಜುನ್ ಸಾರ್ ಬಂದ್ ಮಾಡ್ಬೇಕು. ಇವತ್ತು ಅವ್ರ ಮಗನಿಗೆ ಕೊಟ್ರು ಜಮೀರ್ ಸಾಹೇಬ್ ಬಂದು ಕೆಲಸ ಮಾಡ್ಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಕೇಳೋ ಹಕ್ಕಿದೆ, ಕೇಳ್ತಿದ್ದಾರೆ. ಅದಕ್ಕೆ ಇವ್ರೇನು ಹೇಳಕ್ ಹೋಗ್ಬಾರ್ದು ಅಂತವೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಪಾರ್ಟಿ ಏನಿದೆ ಆ ಪಾರ್ಟಿ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಈಗ ಅವರು, ನೀವು ಹೇಳಿದ್ರಿ ಅವ್ರು ಆಮೇಲೆ ಎಲ್ಲ ಒಂದಾಗ್ತಾರೆ, ನಾವೆಲ್ಲ ಮಾತಾಡೋದ್ರ ಹಿಂದೆ ಉಳಿತೇವೆ ಅಂತೇಳಿ. ಅದು ಸರ್ ಇಲ್ಲಿ ಕಾರ್ಯಕರ್ತರ ಮನವೊಲಿಕೆ ಅಂತಂದ್ರೆ ಅದು ಏನೇ ಇರ್ಲಿ ಅವ್ರ ಮನಸ್ಸಿನಲ್ಲಿ, ಅಂದ್ರೆ ನಾವೇನ್ ಕೇಳ್ತಾ ಇರೋವಂಥದ್ದು, ಈ ಅಲ್ಪಸಂಖ್ಯಾತರ ಒಂದು ಪ್ರಮುಖ ನಾಯಕ ಭಾಗದಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ರು. ಈಗ ಅವರು ಲಾಬಿ ಮಾಡೋದ್ರಲ್ಲಿ ತಪ್ಪೇನಿಲ್ಲಲ್ಲ? ಇಲ್ಲ, ಅವ್ರು ಲೀಡರ್ ಅಲ್ಲ, ಅವರು ಅಲ್ಪಸಂಖ್ಯಾತರ ಲೀಡರ್. ಇಡೀ ಕರ್ನಾಟಕಕ್ಕೆ 224 ಕ್ಷೇತ್ರದಲ್ಲೂ ಐತಲ್ಲ ಅವ್ರದ್ದು ಹೋರಾಟ ಐತಿ. ಅವ್ರ ಮಾತು ಕೇಳ್ತಾರೆ ಎಲ್ಲಾರು ಮುಸ್ಲಿಂ ಜನ. ಈಗ ನಮಗ್ ಲೀಡರ್ ಇದ್ದಿಲ್ಲ, ಒಬ್ರು ಲೀಡರ್ ಸಿಕ್ಕಾರೆ ಇಲ್ಲಿ. ಯಾಕಂದ್ರೆ ಇವ್ರ ಕ್ಷೇತ್ರ ಬಿಟ್ಕೊಡಕ್ಕೆ, ಈಗ ಯಾರು ಇಷ್ಟು ವರ್ಷ ನಾವು ಅಲ್ಲಿ ಇದ್ದಿದ್ಮೇಲೆ ಬಿಟ್ಕೊಡ್ಬೇಕಂದ್ರೆ ಏನಾರ ಒಂದ್ ಹೇಳಲೇಬೇಕು. ಅದು ಹೇಳಿದಾರೆ ಅವರು, ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಗೆ ಅದಕ್ಕೆ ಮುಗಿದೋತು. ಇವ್ರು ಪ್ರಶ್ನೆ ಮಾಡಿದ್ರು, ಅವ್ರು ಉತ್ತರ ಕೊಟ್ರು. ನಾನು ಮುಸ್ಲಿಂ ಲೀಡರ್, ನನ್ನ ಹತ್ರ ಬರ್ಲಿದ್ರೆ ಎಲ್ಲಿ ಹೋಗ್ಬೇಕು, ನಮ್ ಕೇಳ ಹಾಕೈತಿ, ನಾವು ಕೇಳಿದೀವಿ ಅಂದ್ರೆ ಅವರು. ಅದಕ್ಕೆ ನಾಳೆ ಅವ್ರು ಒಂದಾಗ್ತಾರೆ. ನಾಳೆ ಯಾರಿಗೆ ಟಿಕೆಟ್ ಕೊಟ್ರು ಎಲ್ಲಾ ಸೇರಿ ಅಕ್ಕಪಕ್ಕ ಕುತ್ಕೊಂಡೆ ಎಲೆಕ್ಷನ್ ಮಾಡ್ಬೇಕು ಅವ್ರು. ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸಬೇಡ. ನಾನು ಹೇಳೋದು, ಇಲ್ಲಿ ಏನ್ ಎಲೆಕ್ಷನ್ ಇದೆ, ನಮ್ಗೇನು ನಮ್ಮ ಪಾರ್ಟಿ ಗೆಲ್ಬೇಕು. ಅಂದ್ರೆ ಏನೇ ಆಗ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಗೆಲ್ಬೇಕಂತ ನೀವ್ ಹೇಳ್ತೀರಿ. ಅಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದ್ರಲ್ಲಿ ನಾನು ಕೇಳ್ತಾ ಇರೋದು, ಟಿಕೆಟ್ ಕೊಡ್ಬೇಕಾ ಬೇಡವಾ ಸರ್? ಇಲ್ಲ ಮತ್ತೆ ಶಾಮನೂರ್ ಶಿವಶಂಕರ್ ಮೊಮ್ಮಗನಿಗೆ ಟಿಕೆಟ್ ಕೊಡ್ಬೇಕಾ? ನೋಡ್ರಿ, 70 ವರ್ಷದನು ಕಾಂಗ್ರೆಸ್ ನಲ್ಲಿ ಹಿರಿಯರು ಅಲ್ಲೆಲ್ಲಾ ಸರ್ಚ್ ಮಾಡ್ತಾರೆ. ನಾವು ಹೋಗಿದ್ವಿ, ಅಲ್ಲಿ ಏನ್ ಹೇಳಿದ್ರು ಅವರು, ನಾವು ಅಲ್ಲೆಲ್ಲಾ ಚೆಕ್ ಮಾಡ್ತೀವಿ, ನಾವ್ ಅಲ್ಲೈತೆಲ್ಲ ಮೀಟಿಂಗ್ಗಳು ಮಾಡ್ತೀವಿ, ನಾವು ನೋಡ್ತೀವಿ ಯಾರಿಗ್ ಕೊಡ್ಬೇಕು ಯಾರಿಗಿಲ್ಲ. ಅದು ಶಿಗ್ಗಾಂವ್ ಇದೊಂದು ಹೇಳಿದ್ರು ಅವರು. ಶಿಗ್ಗಾಂವ್ನಲ್ಲಿ ಇಬ್ಳಾರು ಇದ್ರು, ಆಶಂಪೀರ್ ಅವರು, ಅಜಂಪೀರ್ ಖಾದ್ರಿ ಮತ್ತೆ ಯಾಶಿರ್ ಖಾನ್ ಪಠಾಣ್ ಅವರು ಇದ್ರು. ಅವ್ರಿಗೆ ಇಬ್ಳಾರಲ್ಲಿ ನೋಡಿದ್ರು ಅವರು. ಯಾರು ಪಾರ್ಟಿ ಹೈಕಮಾಂಡ್ ಎಲ್ಲಾ ತೀರ್ಮಾನ ಮಾಡಿ ಯಾರಿಗ್ ಕೊಟ್ರೆ ಒಳ್ಳೇದಾಗ್ತದೆ ಅಂತ ಅವ್ರು ತೀರ್ಮಾನ ತಗೊಂತಾರೆ. ಯಾರಿಗ್ ಕೊಟ್ರು ನಾವು ಕೆಲಸ ಮಾಡ್ಲೇಬೇಕು. ಕಾಂಗ್ರೆಸ್ಸಿಗೆ ಯಾರಿಗೂ ತಪ್ಪಿದ್ದಲ್ಲ. ಅವರಲ್ಲಿ ಭಿನ್ನಾಭಿಪ್ರಾಯ ಇದ್ರು ಕೂಡ ಅದನ್ನ ಸರಿಪಡಿಸಿ, ಆದ್ರೂ ಕೂಡ ಯಾಶಿರ್ ಖಾನ್ ಪಠಾಣ್ ಅವರು ಅಲ್ಲಿ ಜಯಬೇರಿ ಮಾಡಿಸಿದ್ರು. ಅದಕ್ಕೋಸ್ಕರ ಅವರು ಕೆಲಸ ಮಾಡಿದ್ರು. ಯಾಸಿಂಪೀರ್ ಪಠಾಣ್ ಅವರು ಮಾಡಿದ್ರು, ಇವರು ಎಲ್ಲ ಅಜಂಪುರ್ ಖಾದ್ರಿ ಅವರು ಮಾಡಿದ್ರು, ಎಲ್ಲಾ ಸೇರಿ ಮಾಡಿದ್ರು. ನಮ್ದು ಅಜೆಂಡಾ ಏನು ಪಾರ್ಟಿದು, ಕಾಂಗ್ರೆಸ್ ಪಾರ್ಟಿ ಗೆಲ್ಬೇಕು. ಅದು ಹಿರಿಯರ್ ಬಿಟ್ಟಿದ್ದೀಗ. ಈಗ ನಾವೆಲ್ಲಾ ಹೋರಾಟ ಮಾಡಾಕತ್ತೀವಿ. ನಾನು ಹೇಳ್ದೇನೆ,
ಈ ಸಲ ಐತಲ್ಲ ಮುಸ್ಲಿಮರಿಗೆ ಕೊಡ್ರಿ ಅಂತ ನಾನು ಹೇಳ್ದೇನೆ. ಆದ್ರೆ ಗೆಲ್ಬೇಕಂತ ಹೇಳಿದ್ರೆ ಬರೀ ನಮ್ ಮುಸ್ಲಿಂ ಓಟ್ಲು ಸಾಕಾಗಲ್ಲ, ಎಲ್ಲಾ ಜಾತಿ ಓಟ್ಗಳು ಬೇಕು, ಎಲ್ಲಾ ಲೀಡರ್ಗಳು ಬರಬೇಕು, ಅವ್ರವ್ರ ಕಮ್ಯುನಿಟಿ ಲೀಡರ್ಗಳು ಬಂದು ಮನವೊಲಿಸಿ ಮಾಡ್ಬೇಕು. ನಮ್ದು ಹಕ್ಕ ಐತಿ ಕೇಳೋದು, ಕೇಳ್ತಾರೆ. ನಮಗೇನು ನಮ್ಮ ಪಾರ್ಟಿಯಲ್ಲಿ ಇದ್ದಿದ್ಮೇಲೆ ನಮ್ಗೆ ಏನು ನಮ್ಮ ಪಾರ್ಟಿ ಗೆಲ್ಬೇಕು, ಅದು ಎಲ್ಲರಿಗೂ ಐತಿ. ಎಷ್ಟು ಜನ ಇಲ್ಲಿ ನಾವು ಹೋರಾಟ ಮಾಡ್ತಿದೀವಿ, ಇವ್ರಿಗೆ ಕೊಡ್ರಿ ಅವ್ರಿಗೆ ಕೊಡ್ರಿ ಟಿಕೆಟ್, ನಾಳೆ ಒಂದೇ ಸ್ಟೇಜ್ ನಲ್ಲಿ ಬಂದು ಕೆಲಸ ಮಾಡ್ತಾರೆ. ಅಂದ್ರೆ ಇಷ್ಟೆಲ್ಲ ಆಗಿದ್ದು ಸುಮ್ನೆ ಡ್ರಾಮಾ. ಅದು ಇದಾದ ನಂತರ ಟಿಕೆಟ್ ಏನ್ ಅನೌನ್ಸ್ ಆದ ನಂತರನೇ ಇದು ವಾತಾವರಣನೇ ಬೇರೆ ಇರುತ್ತೆ. ಹೌದೌದು, ಯಾಕಂತ ಹೇಳಿದ್ರೆ ಈಗ ಮಾಡ್ತಿರೋದೆಲ್ಲರೂ ಒಂದು ಲಿಮಿಟ್, ಸಣ್ಣ ಲೀಡರ್ ಇದ್ದ ಹಿಡಿದು ಹಿರಿಯ ಲೀಡರ್ ಮಟ್ಟನು ಹೋರಾಟ ಮಾಡ್ತಿದ್ದಾರೆ. ಆದ್ರೆ ನಾಳೆ ಐತಲ್ಲ ಎಲ್ಲಾ ನಾಳೆ ಒಂದೇ ಎಲ್ಲಾರು ಸೇರಿ ಒಂದೇ ಸ್ಟೇಜ್ ನಲ್ಲಿ ಕೆಲಸ ಮಾಡಬೇಕು. ಜನಗಳು ಇಲ್ಲಿ ಏನು ಹೇಳ್ತಿಲ್ಲ, ವೋಟರ್ಸ್ ನಾವು ಏನು ಸಣ್ಣ ಲೀಡರ್ಗಳು ದೊಡ್ಡ ಲೀಡರ್ಗಳು ಎಲ್ಲಾ ಹೋರಾಟ ಮಾಡ್ತಿದ್ವಿ, ಅವ್ರಿಗೆ ಕೊಟ್ರಿ ಇವ್ರಿಗೆ ಕೊಟ್ರಿ ಆದ್ರೆ ದಾವಣಗೆರೆ ಜನತೆ ಐತಲ್ಲ ಖಾಮೋಶ್ ಆಗಿದೆ. ಅವ್ರಿಗೆ ಗೊತ್ತಿದೆ ಯಾರಿಗೆ ವೋಟ್ ಮಾಡ್ಬೇಕು ಯಾರಿಗಿಲ್ಲ ಅಂತೇಳಿ ಅವ್ರು ಮಾಡೇ ಮಾಡ್ತಾರೆ. ನಾವು ಹೇಳೋದಿಲ್ಲ, ಅದನ್ನ ಮತ ಹಾಕೋದ್ರ ಮುಖಾಂತರ ತೋರಿಸ್ತೇವೆ ಅಂತೀರಿ. ಜನಗಳು ವೋಟರ್ಸ್ ಏನಿದ್ದಾರೆ ಭಾರಿ ಬುದ್ಧಿವಂತರಿದ್ದಾರೆ. ಇಲ್ಲಿ ಯಾರಿಗೆ ವೋಟ್ ಮಾಡಿದ್ರೆ ನಾವು ನೆಮ್ಮದಿ ಆಗಿರ್ತೀವಿ, ಯಾರಿಗೆ ವೋಟ್ ಮಾಡಿದ್ರೆ ಚಂದ ಐತೆ ಅಂತ ಹೇಳಿ ಇನ್ನೂವರೆಗೂ ಸಣ್ಣ ಲೀಡರ್ ಇದ್ದ ಹಿಡಿದು ಈ ದೊಡ್ಡ ಲೀಡರ್ಗಳು ಏನು ಹೋರಾಟ ಮಾಡ್ತಿದ್ದಾರೆ ಅದು ಅವ್ರ ಕಮ್ಯುನಿಟಿಗೋಸ್ಕರ ಮಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಉತ್ತರ ಕೊಡೋದು ಇಲ್ಲಿ ವೋಟರ್ಸ್. ಈಗ ಏನೇ ನಾವು ಮಾತಾಡೋದೆಲ್ಲ ಸುಳ್ಳು, ಎಲ್ಲಾ ಸುಳ್ಳದು, ಏನು ನಡೆಯೋದಿಲ್ಲ. ವೋಟರ್ಸೇ ಇಂತ ಬಾಳ ಅದು ಮುಂಚೆ ಹಂಗ ಹಿಂಗ ಅಂದ್ರು, ಆದ್ರೆ ವೋಟ್ ಮಾಡಿ ಜನ ತೋರ್ಸಿದ್ರು. ಇದಕ್ಕೆ ಬಾಸ್ ಯಾರಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಸಾರು ಅಲ್ಲ, ಜಮೀರ್ ಸಾಬ್ರು ಅಲ್ಲ, ಇಲ್ಲಿ ಲೀಡರ್ಸ್ ಅಲ್ಲ, ಯಾರು ಅಲ್ಲ, ಇಲ್ಲಿ ವೋಟರ್ಸೇ ಬಾಸ್. ಇಲ್ಲಿ ವೋಟರ್ಸ್ ಇಲ್ಲಿ ಮೇನ್ ಪ್ರಮುಖರು. ಯಾರು ಸುಮ್ನದಾರೆ ಇಲ್ಲಿವರೆಗೂ ಅವರೇ ಬಾಸು, ಅವರೇ ಉತ್ತರ ಕೊಡೋದು ಜನ. ಈ ಬಾರಿಗೆ ಟಿಕೆಟ್ ಯಾರಿಗೆ ಕೊಡ್ಬೇಕಾಗುತ್ತೆ ಸರ್? ಯಾರಿಗೆ ಟಿಕೆಟ್ ಕೊಟ್ರೆ ಈ ಬಾರಿ ಈ ಭಾಗದಲ್ಲಿ ವಿನ್ ಆಗ್ತಾರೆ, ಮತ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಅನುಕೂಲ ಆಗುವಂತವ್ರು ಯಾರಿದ್ದಾರೆ ಇಲ್ಲಿ? ನಮ್ ಜಬ್ಬಾರ್ ಅಣ್ಣ ಇದಾರ್ರಿ. ನಮಗೆ ಅವ್ರು ಬಹಳ ಸಹಾಯ ಮಾಡಿದಾರ, ಕೆಲ್ಸಾನು ಮಾಡಿಸಿದಾರ ಬಹಳ ಜಾಗ. ಮತ್ತೆ ಇಲ್ಲಿದ್ದೇ ಕರ್ಲಳ್ಳಿ ಅಂತ ಹಳ್ಳ್ಯಾಗೂ ಮಾಡಿಸಿದಾರ. ಅವರು ಒಂದ್ ಶಾದಿ ಮಹಲ್ ಮಾಡಿಸ್ಕೊಟ್ಟಿದ್ದಾರೆ, ಆಮೇಲೆ ರೋಡ್ ಮಾಡಿಸ್ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದಾರೆ ಜಬ್ಬಾರ್ ಅಣ್ಣ. ಅಂದ್ರೆ ಈ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಅದರಲ್ಲಿ ಜಬ್ಬಾರ್ ಅವರೇ ಇದ್ದಾರೆ, ಆಮೇಲೆ ಖಾಲಿದ್ ಅವರು ಇದ್ದಾರೆ, ಆಮೇಲೆ ಸಾದಿಕ್ ಪೈಲ್ವಾನ್ರು, ಸಾಕಷ್ಟು ಜನ ಇದ್ದಾರೆ. ಯಾರಿಗಾದ್ರೂ ಟಿಕೆಟ್ ಕೊಡ್ರಿ ಅಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಒಂದ್ ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ಪಟ್ಟು ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಇವ್ರು ಒಂದ್ ಕಡೆ ಮಲ್ಲಿಕಾರ್ಜುನ್ ಅವ್ರು ಹೇಳ್ತಾರೆ, ನೀವ್ ಯಾರಪ್ಪ ನನ್ನ ಕ್ಷೇತ್ರದಲ್ಲಿ ಭಾಗಿಯಾಗ್ಲಿಕ್ಕೆ ಅಂತ ಜಮೀರ್ ಅಹಮದ್ ಅವ್ರು ಕೇಳ್ತಾರೆ. ಎಷ್ಟು ಮಟ್ಟಿಗೆ ಸರಿ ಸರ್ ಇವ್ರು ಅನ್ನೋದು? ಅವ್ರು ಜಮೀರ್ ಅಹಮದ್ ಅಲ್ಲೇ ಇರ್ಲಿ ರೀ, ಇಲ್ಲಿ ಜಬ್ಬಾರ್ ಅಣ್ಣ ಇದಾರಲ್ವಾ, ಪಾರ್ಟಿಯಾಗ ದುಡಿತಾ ಇದಾರೆ ಬಹಳ ವರ್ಷದಿಂದ. ಅಂದ್ರೆ ಜಮೀರ್ ಅಹಮದ್ ಅವ್ರು ಕೇಳ್ತಾ ಇರುವಂತದ್ದು ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಿ ಅಂದ್ರೆ, ನಮ್ಮ ಅಲ್ಪಸಂಖ್ಯಾತರಿಗೆ ಯಾರಿಗಾದ್ರು ಮುಸ್ಲಿಮ್ಸಿಗೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂದ್ರೆ. ಮಲ್ಲಿಕಾರ್ಜುನ್ ಅಂದ್ರೆ ಶಾಮನೂರು ಶಿವಶಂಕರಪ್ಪನವ್ರು ಇದ್ರಲ್ಲ, ಅವ್ರ ಕುಟುಂಬಕ್ಕೆ ಬೇಡ ಈ ಬಾರಿ ಅಂತಾರೆ. ನಿಮ್ದು ಹೇಗ ಅನ್ಸುತ್ತೆ? ನಮಗ್ ಜಬ್ಬಾರ್ ಅಣ್ಣಗೆ ಬೇಕು ಸೀಟ್. ಜಬ್ಬಾರ್ ಅವ್ರಿಗೆ? ಹೌದು, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಟ್ರೆ ಈ ಬಾರಿ ಇಲ್ಲಿ ಅಭಿವೃದ್ಧಿ ಆಗುತ್ತೆ. ಪಕ್ಕಾ ಗೆಲ್ತಾರ. ಇನ್ನು ಈ ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕು ಸರ್? ನಮಗೆ ನೋಡಿ ಸರ್, ಅಭಿವೃದ್ಧಿ ಏನ್ ಆಗ್ಬೇಕಂದ್ರೆ ಜಬ್ಬಾರ್ ಅಣ್ಣಗ್ ಸೀಟ್ ಸಿಗ್ಬೇಕು. ಅವ್ರ ಕೆಲಸ ಮಾಡಿಸ್ತಾರ ಮುಂದೆ, ನಮಗ್ ಗ್ಯಾರಂಟಿ ಐತಿ, ಪಕ್ಕಾ ಮಾಡಿಸ್ತಾರ ಜಬ್ಬಾರ್ ಅಣ್ಣ ಕೆಲಸ. ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವ್ರು ಇದ್ರು, ನಿಮ್ ಭಾಗದಲ್ಲಿ ಒಳ್ಳೆ ಕಾರ್ಯ ಕೆಲಸಗಳು ಮಾಡಿದಾರ ಈ ಭಾಗದಲ್ಲಿ? ಅವ್ರಿದ್ದಾಗ ಮಾಡಿದಾರ ಸರ್, ಅವ್ರಿದ್ದಾಗ ಅವ್ರ ಪಾರ್ಟಿಯಾಗಿದ್ದಾರ ಮಾಡ್ಯಾರ. ಈಗ ಹೊಸ ಕ್ಯಾಂಡಿಡೇಟ್ ಅಲ್ಲ, ಇವ್ರೇನ್ ಮಾಡ್ತಾರ ಮುಂದ್ ಗೊತ್ತಾಗುತ್ತೆ. ಅಂದ್ರೆ ಜಬ್ಬಾರ್ ಅವ್ರ ಟಿಕೆಟ್ ಕೊಟ್ರೆ ಕೆಲಸ ಅಭಿವೃದ್ಧಿ ಮಾಡ್ತಾರಂತ ನಿಮ್ಗೆ ನಂಬಿಕೆ ಇದೆ? ನಂಬಿಕೆ ಇದೆ, ಮಾಡ್ತಾರ, 100ಕ್ಕೆ 100 ಮಾಡ್ತಾರ. ಹೌದು. ಅಂದ್ರೆ ಈ ಭಾಗದಲ್ಲಿ ಏನು ಮಲ್ಲಿಕಾರ್ಜುನ್ ಅವ್ರು ಇದಾರೆ, ಶಾಮನೂರು ಶಿವಶಂಕರಪ್ಪನವ್ರ ಮಗ, ಅವ್ರ ಮೊಮ್ಮಗ ಅವ್ರು ಏನು ಶಾಮನೂರು ಶಿವಶಂಕರಪ್ಪನ ಮೊಮ್ಮಗರಿಗೆ ಸಮರ್ಥ ಅಂತಿದ್ದಾರೆ, ಅವ್ರಿಗೆ ಟಿಕೆಟ್ ಕೇಳ್ತಿದ್ದಾರೆ. ಈಗ ಅಲ್ಪಸಂಖ್ಯಾತರಿಗೆ ಬೇಡ ನಮ್ಗೆ ಟಿಕೆಟ್ ಕೊಡಿ ಅಂತಿದ್ದಾರೆ, ನೀವೇನ್ ಹೇಳ್ತೀರ ಅದಕ್ಕೆ? ನಮಗ್ ನೋಡಿ ಸರ್, ನಮಗೆ ಜಬ್ಬಾರ್ ಅಣ್ಣ ಕೊಟ್ರೆ ಒಳ್ಳೇದಿದೆ ಸೀಟ್, ಅವ್ರು ಮಾಡ್ತಾರೆ. ಅವ್ರು ಕೊಡದೇ ಇದ್ರೆ ಏನ್ ಮಾಡ್ತೀರಿ? ಮತ್ತೆ ನೋಡೋಣ ಮುಂದೆ ಬೇರೆ ಇದಾರೆ, ಒಬ್ರೇ ಅಲ್ಲ, ಅಲ್ಪಸಂಖ್ಯಾತರು. ಈಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಇಂದ ಸಮರ್ಥ ಅವ್ರಿಗೆ ಓಟ್ ಹಾಕ್ತೀರಾ? ಸರ್ ಇಲ್ಲ ಸರ್, ನಾವು ಮಾಡಲ್ಲ. ನಾವು ಜಬ್ಬಾರ್ ಅಣ್ಣಕ್ ಬಿಟ್ರೆ ಯಾರಿಗೂ ಮಾಡಲ್ಲ, ಇದು ಅಂದ್ರೆ ಪಕ್ಕ. ಸಮರ್ಥ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ಇಂದ ಕೊಟ್ರೆ ನೀವು ಮಾಡಲ್ಲ? ಇಲ್ಲ, ನಾವು ಮಾಡಲ್ಲ. ಅಂದ್ರೆ ಈ ಭಾಗದಲ್ಲಿ ಈ ಬಾರಿಗೆ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡ್ಲೇಬೇಕು.
ಅಂದ್ರೆ ಇನ್ನು ನೀವು ಹೇಳಿದ್ರಿ ಇಲ್ಲ ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡದೇ ಇದ್ರೆ ನಾವು ಶಾಮನೂರು ಶಿವಶಂಕರಪ್ಪನ ಮೊಮ್ಮಗ ನಿಂತಿರ್ತಾರೆ ಅವ್ರಿಗೆ ಓಟ್ ಅಂದ್ರೆ ಟಿಕೆಟ್ಗೆ ಕೊಟ್ಟರು ಕೂಡ ಓಟ್ ಹಾಕಲ್ಲ ಅಂತ ಹೇಳಿದ್ರೆ ಈ ಸೇಮ್ ಅದೇ ರೀತಿ ಇಲ್ಲಿ ಎಲ್ಲರ ಮನಸ್ಥಿತಿ ಹಾಗೆ ಆಗ್ಬಿಟ್ಟಿದೆ. ಅದು ಜನ ಮನ್ಸು ನಮಗ್ ಗೊತ್ತಿಲ್ಲ ಸರ್, ಒಬ್ಬೊಬ್ರದ್ದು ಹೆಂಗಿರುತ್ತೆ ಗೊತ್ತಿಲ್ಲ. ಏನು ಒಂದೇ ಪಕ್ಷದಲ್ಲಿ ಇಲ್ಲ ಜನ, ಎಲ್ಲಾ ಪಕ್ಷದಲ್ಲಿ ಇದಾರೆ. ಬಿಜೆಪಿ ಆಗಿದ್ದಾರೆ, ದಳದಾಗಿದ್ದಾರೆ, ಕಾಂಗ್ರೆಸ್ನಾಗ ಇದಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮ ಅಭಿಪ್ರಾಯ ಜಬ್ಬರಣ್ಣ ಕೊಡ್ಬೇಕು ಸೀಟ್. ಈ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೇ ಪಕ್ಷಗಳು ನೇರ ಫೈಟ್ ಇರ್ತಕ್ಕಂಥದ್ದು. ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದ್ ಕಡೆ ಬಿಜೆಪಿ. ಅದನ್ನ ಹೊರತುಪಡಿಸಿ ಬೇರೆ ಪಕ್ಷಗಳು ಇಲ್ಲಿ ಬರ್ಲಿಕ್ಕೆ ಯಾರು ಕೂಡ ಜನರು ಅಷ್ಟು ಮನವೊಲಿಸಿಲ್ಲ. ಇಲ್ಲಿ ಬರೀ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಅಲ್ಲ, ಈ ಭದ್ರಕೋಟೆ ಬಿಡಿ, ಇದು ಕಾಂಗ್ರೆಸ್ ಭದ್ರಕೋಟೆ. ಅಂದ್ರೆ ಇದನ್ನ ಹೊರತುಪಡಿಸಿ ಬೇರೆ ಪಕ್ಷ ಬರ್ಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಬಟ್ ನಾನೇನ್ ಹೇಳ್ತಂದ್ರೆ ಈ ನಿಮ್ಮ ಅಲ್ಪಸಂಖ್ಯಾತರು ಮತಗಳು ಒಂದು 80,000ಕ್ಕೂ ಹೆಚ್ಚು ಮತಗಳಿದೆ ನಿಮ್ದು. ಅಂದ್ರೆ ನಿರ್ಣಾಯಕ ಮತದಾರರು ತಾವೇ. ಈಗ ನಿಮ್ಮ ಒಂದು ಯಾರಾದ್ರೂ ನಾಯಕರಿಗೆ ಟಿಕೆಟ್ ಕೊಡ್ಲೇಬೇಕಂತೆ ಸಾಕಷ್ಟು ಈ ಬಾರಿ ಲಾಬಿ ಕೂಡ ನಡೀತಾ ಇದೆ. ಅಂದ್ರೆ ನಿಮ್ಮ ಒಂದು ಅನಿಸಿಕೆ ಜಬ್ಬಾರ್ ಅವರು ಕೊಡ್ಬೇಕಂತ ಹೇಳಿ. ಜಬ್ಬಾರ್ ಅವರಿಗೆ ಟಿಕೆಟ್ ತಪ್ಪಿ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟರೆ ತಾವು ಮಾಡ್ತೀರಾ ಅಲ್ಪಸಂಖ್ಯಾತರಿಗೆ? ಮಾಡ್ತೀವಿ ಅಲ್ಪಸಂಖ್ಯಾತ ಯಾರಿಗೆ ಕೊಟ್ಟರು ಮಾಡ್ತೀರಿ? ಮಾಡ್ತೀವಿ. ಈಗ ಅದೇ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ರೆ ಮಾಡಲ್ಲ? ಇಲ್ಲ ಸರ್, ನಾವು ಈಗ ಇಷ್ಟು ವರ್ಷದಿಂದ ದುಡಿದಾರ ಎಲ್ಲಾರು, ಈಗೆಲ್ಲ ಬೇರೆ ಕೊಳ್ಳಿ ಸೀಟು. ಅಂದ್ರೆ ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗ್ಬೇಕು. ಈಗ ತಾವು ಕೂಡ ಕಾರ್ಮಿಕ ವರ್ಗದವ್ರು ಜಾಸ್ತಿ ಅಂತ ಹೇಳಿದ್ರು. ಅಂದ್ರೆ ಕಾರ್ಮಿಕ ವರ್ಗದವ್ರಿಗೆ ಒಂದು ಒಳ್ಳೆ ಫ್ಯಾಕ್ಟ್ರಿ ಇಂಥದೆಲ್ಲ ಮಾಡಿದ ಏನ ಹಿಂದಿನ ಶಾಸಕರು? ಇದು ಏನಿಲ್ಲ ಸರ್, ಇಲ್ಲಿ ಏನಿಲ್ಲ. ಯಾವುದೇ ಕಾರ್ಖಾನೆಗಳಿಲ್ಲ ದುಡಿಲಿಕ್ಕೆ? ಇಲ್ಲ. ದುಡಿಲಿಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ತೀರಿ? ಎಲ್ಲ ಹೊರಗೆ ಹೋಗ್ಬೇಕು, ಬೇರೆ ಕಡೆನೂ ಹೋಗ್ಬೇಕು. ಇಲ್ಲಿ ನಿಮ್ಮ ದಕ್ಷಿಣ ವಲಯದಲ್ಲಿ ಯಾವುದೇ ರೀತಿ ಕಾರ್ಖಾನೆಗಳಿಲ್ಲ, ಒಂದು ಗಾರ್ಮೆಂಟ್ಸ್ ಇಲ್ಲ, ಹೆಣ್ಮಕ್ಳಿಗೆ ದುಡಿಲಿಕ್ಕೆ ಇಲ್ಲ, ನಿಮ್ಗೆ ಒಂದು ಕಾರ್ಮಿಕ ವರ್ಗದವ್ರು ದುಡಿಲಿಕ್ಕಿಲ್ಲ, ಹಾಸ್ಪಿಟಲ್ ಇಲ್ಲ, ಏನಿಲ್ಲ, ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ. ಇದೆಲ್ಲ ಕೇಳ್ಬೇಕಿತ್ತಲ್ಲ, ನೀವು ಯಾಕೆ ಕೇಳಿಲ್ಲ? ಇವಾಗ ಮುಂಚೆ ಐತಲ್ರಿ, ಜಬ್ಬಾರಣ್ಣ ಗೆದ್ರೆ ಮಾಡ್ಕೊಡ್ತಾರ ಅವ್ರೆಲ್ಲ. ಅಲ್ಲ, ಈ ಹಿಂದಿನ ಶಾಸಕರು ಕೇಳ್ಬೋದಿತ್ತಲ್ಲ, ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಮಾಡ್ತಾರಂತ ಕೇಳಲಿಲ್ಲ. ಅವ್ರು ಹಿಂಗಾಗಿದೆ, ಮುಂದೆ ನೋಡೋಣ ಏನಾಗುತ್ತೆ. ಅಂದ್ರೆ ಕಾಂಗ್ರೆಸ್ ಇಂದ ಗ್ಯಾರಂಟಿ ಯೋಜನೆಗಳೆಲ್ಲ ಹೇಗೆ ಕರೆಕ್ಟ್ ಇದೆ ಬರ್ತದೆ? ಅದು ಯೋಜನೆ ಕರೆಕ್ಟ್ ಇದೆ, ಪರ್ಫೆಕ್ಟ್ ಇದೆ. ಈಗ ಅನುಕಂಪದಲ್ಲಿ ಎಲ್ಲ ವರ್ಕ್ ಆಗಲ್ಲ ಅಂತೀರಾ ಈ ಬಾರಿಗೆ? ಅಂದ್ರೆ ಅವರ ತಾತ ತೀರ್ಕೊಂಡ್ರೆ ನಮ್ಮ ಮಗ ಮೊಮ್ಮಗನಿಗೆ ಓಟ್ ಹಾಕಿ ಅಂತೇಳಿ? ಇಲ್ಲ, ಅದು ಅದರ ಬಗ್ಗೆ ನಮಗೆ ಇದು ಇಲ್ಲ ಅಷ್ಟು. ನೋಡೋಣ ಮುಂದೇನಾಗುತ್ತೆ. ಅವರು ದೊಡ್ಡವರಿದ್ದಾರೆ, ಕೊಡ್ರಿ ಮಾತಾಡಿ. ಫಾಜಿಲ್ ಖಾನ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.